ಹಾಯ್. ಇವತ್ತು ಬೆಳಗ್ಗೆ ನಮ್ಮಮ್ಮ ನನ್ನ 4 ಗಂಟೆಯಿಂದ ಎದ್ದೇಳಿಸ್ತಿದ್ದಾರೆ. 5 ಗಂಟೆ ಆಗೋಯ್ತು ಎದ್ದೊಳೆ ಅಂತ. ಎದ್ದು ನೋಡಿದ್ರೆ ಇನ್ನೂ 4:15 ತೋರಿಸ್ತಾ ಇತ್ತು ಕ್ಲಾಕಲ್ಲಿ. ಹಾಗೆ ಪಟ್ ಅಂತ ರೆಡಿಯಾಗಿ ಫಸ್ಟ್ ಮೆಟ್ರೋ ಕ್ಯಾಚ್ ಮಾಡೋಣ ಅಂತೇಳಿ ಹೊರಟ್ವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಬರೋ ಅಷ್ಟರಲ್ಲಿ ಫಸ್ಟ್ ಮೆಟ್ರೋ ಮಿಸ್ ಆಗಿಬಿಟ್ಟಿತ್ತು. ಫಸ್ಟ್ ಮೆಟ್ರೋ 5ಗೆ ಹೊರಡುತ್ತಂತೆ. 5:25ಗೆ ಸೆಕೆಂಡ್ ಮೆಟ್ರೋ ಬರುತ್ತೆ. ಅದನ್ನು ಕ್ಯಾಚ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಸ್ವಲ್ಪ ಜಿಟಿ ಜಿಟಿ ಮಳೆ ಕೂಡ ಬರ್ತಾ ಇತ್ತು. ಆ್ಯಂಡ್ ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ಮೆಟ್ರೋ ಸಿಕ್ಕಾಬಟ್ಟೆ ಖಾಲಿ ಇತ್ತು. ನೀವೇನಾದರೂ 7 ಮೇಲೆ ಮೆಟ್ರೋಗೆ ಹೋಗ್ತೀರಾ ಅಂತಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಹಾಗೆ ನಾವು 15 ಮಿನಿಟ್ಸಲ್ಲಿ ಮೆಜೆಸ್ಟಿಕ್ ರೀಚ್ ಆಗಿದ ತಕ್ಷಣ ಬಳ್ಳಾರಿ ಗಾಡಿ ಒಂದು ಬಂತು, ನಾನ್ ಸ್ಟಾಪ್ ಗಾಡಿ ಅಂತ ಹೇಳಿ ಹತ್ತಿಬಿಟ್ವಿ. ಆದರೆ ಅದೊಂದು ಎಡವಟ್ಟಾಯಿತು. ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ. ಹತ್ಕೊಂಡಾಗ ನಾವೇ ಫಸ್ಟ್ ಇದ್ದಿದ್ದು. ಆಮೇಲೆ ಅವರು ಹೊರಟೇ ಇಲ್ಲ. ನಾವು ಹತ್ತಿದ್ದು 5:45ಗೆ, 5:45 ಆಗಿತ್ತು. ಅವರು ಹೊರಟಿದ್ದು 7 ಗಂಟೆಗೆ. ಯಪ್ಪ, ಇವತ್ತು ನಮ್ಮದು ಫಸ್ಟ್ ಬಸ್, ಊರಿಗೆ ಹೋಗೋ ಬಸ್ ಮಿಸ್ ಆಯಿತು ಅಂತ ಅಂದ್ಕೊಂಡ್ವಿ ನಾನು ಅಮ್ಮ. ಆ್ಯಂಡ್ ನಮ್ಮ ಬಸ್ಸಲ್ಲಿ ಕಂಡಕ್ಟರ್ ಅಂಕಲ್ ಇಲ್ಲ, ಡ್ರೈವರೇ ಡ್ರೈವಿಂಗ್ ಮಾಡಿಕೊಂಡು ಬಸ್ ಹತ್ತೋವಾಗ್ಲೇ ಟಿಕೆಟ್ ಕೂಡ ಕೊಡ್ತಾರೆ. ಆ್ಯಂಡ್ ಹೋಗ್ತಾ ಹೋಗ್ತಾ ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬಂತು ಅಂತ ಹೇಳಿ ಮಲ್ಕೊಂಬಿಟ್ಟೆ. ಯೂಶ್ವಲಿ ನಂಗೆ ಮಧ್ಯಾಹ್ನದ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಮಲ್ಕೊಂಡು ಅಭ್ಯಾಸ ಇಲ್ಲ. ಆದರೆ ಈ ನಡುವೆ ತುಂಬ ಬೇಗ ಹೇಳ್ತಾ ಇದ್ದೀನಿ ಆ್ಯಂಡ್ ಬಾಡಿಗೆ ಸ್ಟ್ರೈನ್ ಆಗ್ತಿದೆ ಅಂತ ಹೇಳಿ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಸ್ವಲ್ಪ ನಿದ್ದೆ ಬರುತ್ತೆ. ಆಫೀಸಲ್ಲಿ ಇದ್ದಾಗಲೂ ಕೂಡ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಪವರ್ ನ್ಯಾಪ್ ತೊಗೋಬೇಕು ಅಂತ ಅನಿಸುತ್ತೆ, ಆದರೆ ತೊಗೊಳೋದಕ್ಕಾಗೋದಿಲ್ಲ. ಹಾಗೆ ಎದ್ದೆ, ಒಂದು ಸ್ವಲ್ಪ ಹೊತ್ತು ಮಲಗಿ ಸೀನ್ರಿ ಎಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಈ ನಡುವೆ ಮಳೆಗಾಲ ಅಲ್ವಾ, ಸೊ ಎಲ್ಲ ಕಡೆ ಗ್ರೀನ್ರಿ ಸಿಕ್ಕಾಪಟ್ಟೆ ಒಂಥರ ವೈಬ್ರೆಂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾವಿವಾಗ ಊರಿಗೆ ಹೋಗ್ತಿರೋ ರೀಸನ್ ಏನಂತ ಹೇಳಿದ್ರೆ, ಹಿರಿಯರ ಪೂಜೆ ಅಂತ ಮಾಡ್ತೀವಿ. ಹಿರಿಯರ ಪೂಜೆ ಅಂದರೆ ಇಲ್ಲಿ ಎಲ್ಲ ಪಿತೃಪಕ್ಷ ಅಂತೆಲ್ಲ ಮಾಡ್ತಾರಲ್ಲ, ಸೊ ನಾವು ಅದನ್ನೇ ಹಿರಿಯರಂತ ಕರಿತೀವಿ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ನಮ್ಮ ಬಸ್ ಸ್ಟಾಪ್ ಒಳಗೆ ಹೋಗೋದಿಲ್ಲ, ಬೈಪಾಸಲ್ಲೇ ನಿಲ್ಲಿಸ್ತಾರೆ ಅಂತ ಹೇಳಿ. ಆ ವಿಷಯ ನಾವು ಹತ್ಕೊಂಡಾಗಲೇ ಹೇಳಿದರೆ ನಾವು ಬೇರೆ ಬಸ್ ಕ್ಯಾಚ್ ಮಾಡಿಬಿಡ್ಬೋದಾಗಿತ್ತು. ಬಟ್ ಕಂಡಕ್ಟರ್ ಅಂಕಲ್ ಅಂದರೆ ಡ್ರೈವರ್ ಅಂಕಲ್ಲು ಕ್ಲೀನಾಗಿ ಹೇಳಲಿಲ್ಲ ನಮಗೆ. ಹತ್ತಿಸ್ಕೊಂಡ್ಬಿಟ್ರು. ಅವ್ರಿಗೇನಂತೆ ಸೀಟ್ ತುಂಬಿಕೊಂಡ್ರೆ ಸಾಕು ಅಂತ ಅಂತಾರೆ. ಸೊ ಟೋಲ್ಗೇಟಲ್ಲಿ ನಿಲ್ಲಿಸ್ಬಿಟ್ರು. ಟೋಲ್ಗೇಟ್ ಅಂದರೆ ಬೈಪಾಸು. ನಿಲ್ಲಿಸಿದ ತಕ್ಷಣ ನಾವಲ್ಲಿ ಹಣ್ಣು ತೊಗೊಂಡ್ವಿ. ದೊಡ್ಡಮ್ಮ ಹಣ್ಣು ತರೋದಕ್ಕೆ ಹೇಳಿದರು. ಹಾಗೆ ಅಲ್ಲಿಂದ ಆಟೋ ಕ್ಯಾಚ್ ಮಾಡಿಕೊಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು ಮತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಒಂದೇ ಕಡೆ ಇದೆ ನಮ್ಮ ಊರಲ್ಲಿ, ಹಿರಿಯೂರಲ್ಲಿ. ಸೊ ಆ ಕಡೆಗೆ ಹೊರಟ್ವಿ. ಮತ್ತು ನಾನು ಒಂದು ರೌಂಡ್ ಮಾರ್ಕೆಟಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದೆ. ಬೆಳಗ್ಗೆ ಈ ಫ್ರೆಶ್ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು, ಫ್ಲವರ್ಸ್ದು ಕಲರ್ಸ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗತ್ತೆ. ಮೆಜೆಸ್ಟಿಕ್ ಬಿಟ್ಟಿದ್ದೆ ಬೆಳಗ್ಗೆ 7 ಗಂಟೆ ಆಗಿತ್ತು. ಇನ್ನೇನು ಬೆಳಗ್ಗೆ ಬಸ್ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲೂ ಕೂಡ ಬಂದು ಬಸ್ಸಿಗೆ ವೆಯ್ಟ್ ಮಾಡೋ ಹಾಗಾಯಿತು. ಇವತ್ತು ಲೇಟಾಗಿ ಬಂದ. ಸೊ ಗ್ಯಾಪಲ್ಲಿ ಅಮ್ಮ ಚಿಪ್ಸ್ ತಂದಿದ್ರು ಅಂತ ಹೇಳಿ ತಿನ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಹೊರಡ್ತು ಬಸ್ಸು ಕೂಡ ಬಂದು. ನಮ್ಮ ಹಳ್ಳಿ ಬಸ್ಸಲ್ಲಿ ಹೋಗೋ ಮಜಾನೇ ಬೇರೆ. ನಮ್ಮಮ್ಮ ಪಕ್ಕದಲ್ಲಿ ಯಾರೋ ಒಂದು ಅಣ್ಣ ಕೂತಿದ್ರು. ಅವ್ರೇನೋ ಮಾತಾಡ್ತಿದ್ರು ಅಂತ ಹೇಳಿ ಅಮ್ಮನೂ ಇನ್ವಾಲ್ವ್ ಆದರು. ನೋಡಿದ್ರೆ ಅವರಿಬ್ಬರು ಫ್ರೆಂಡ್ಸ್ ಆಗಿ ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಟ್ರು. ನಮ್ಮ ಊರಿಗೆ ಹೋಗ್ತಾ 3 ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಯಾವ ಟ್ರಾಫಿಕ್ ಅಂತ ಕೇಳ್ತಿದ್ದೀರಾ? ಇದೆ ನೋಡಿ.
ನಮ್ಮ ಊರಿಗೆ ರೀಚ್ ಆಗಿದ ತಕ್ಷಣ ಅಮ್ಮ ಪರಿಚಯದವ್ರನ್ನೆಲ್ಲ ಮಾತಾಡ್ಸಿದ್ರು. ಹಾಗೆ ಇಲ್ಲಿ ಅಂಗನವಾಡಿ ಒಳಗಡೆ ಹೋಗಿ ಮಕ್ಳಿಗೆಲ್ಲ ಹಾಯ್ ಮಾಡ್ತಾ ಇದ್ದೆ. ಎಷ್ಟು ಕ್ಯೂಟಾಗಿ ಹಾಯ್ ಮಾಡ್ತಾ ಇದ್ರು ಗೊತ್ತಾ ಅವರೆಲ್ಲ. ಬಂದ ತಕ್ಷಣ ಎಲ್ಲರನ್ನೂ ಮಾತಾಡಿಸಿ ಇದು ನಮ್ಮ ಮನೆ ಗಿಳಿಮರಿ ಜೊತೆ ಎಲ್ಲ ಆಟ ಆಡಿಕೊಂಡು ಆಚೆ ಸೂರ್ಯಕಾಂತಿ ಬೀಜನ ಒಣಗಿಸಿದ್ರು, ಅದನ್ನೆಲ್ಲ ನೋಡ್ಕೊಳ್ತಾ ಮತ್ತು ನಮ್ಮ ಮನೆ ಬೆಕ್ಕು ಬಂದಿದ ತಕ್ಷಣ ಹಾಲು ಕೇಳ್ತಾ ಇತ್ತು. ನನ್ನ ಸಿಟಿ ಲೈಫ್ಗೊಂದು ಬ್ರೇಕ್ ಸಿಕ್ತು ಅಂತ ಖುಷಿ ಆಯಿತು. ಊರಿಗೆ ಬಂದಮೇಲೆ ಏನೇನೆಲ್ಲ ಮಾಡಿದೆ ಅಂತ ಎಲ್ಲ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೋಡ್ತಾ ಇರಿ. ಬಾಯ್.